ಇನ್ನು ನಕ್ಸಲರ ಶರಣಾಗತಿ ಬಗ್ಗೆ ಬಿಜೆಪಿ ನಾಯಕರು ಟೀಕೆ ಮಾಡಿದಂತ ಹಿನ್ನೆಲೆ ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ನಕ್ಸಲರ ಶರಣಾಗತಿ ಬಗ್ಗೆ ಬಿಜೆಪಿ ಟೀಕೆಯನ್ನ ಮಾಡ್ತು ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ನಕ್ಸಲ್ ಮುಕ್ತ ಕರ್ನಾಟಕ ಇದು ಮಹತ್ವದ ಹೆಜ್ಜೆ. ಬಿಜೆಪಿ ನಾಯಕರ ಹೇಳಿಕೆ ದುರುದ್ದೇಶ ಪೂರಿತ. ನಕ್ಸಲರು ಮುಖ್ಯ ವಾಹಿನಿಗೆ ಬರಬೇಕು, ಶಾಂತಿ ಸ್ಥಾಪನೆ ಆಗಬೇಕು ಅನ್ನುವಂಥದ್ದೇ ಉದ್ದೇಶ. ಆದ್ರೆ ಬೆಂಕಿ ಹಚ್ಚೋ ಬಿಜೆಪಿಗೆ ಶಾಂತಿ ನೆಮ್ಮದಿ ಬೇಡ, ಹಿಂಸೆ ಇರಬೇಕು, ಸಮಸ್ಯೆ ಯಾವಾಗ್ಲೂ ಜೀವಂತವಾಗಿರಬೇಕು ಬಿಜೆಪಿಗೆ ಅಂತ ಮಾಲೂರಿನ ಲಿಂಗಾಪುರದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಾಪನೆ ಆಗ್ಬೇಕು, ಬಿಜೆಪಿ ಅವರಿಗೆ ಏನ್ ಮಾತಾಡ್ಬೇಕು, ಯಾವ ರೀತಿಯಾಗಿ ಮಾತಾಡ್ಬೇಕು ಅನ್ನೋದು ಕೂಡ ಸ್ವಲ್ಪ ಗೊತ್ತಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆ ಇದೆ. ಯಾಕೆಂತ ಹೇಳಿದ್ರೆ ನಕ್ಸಲರನ್ನ ನಾವು ನಕ್ಸಲರ ಮುಕ್ತ ಕರ್ನಾಟಕ ಮಾಡಕ್ಕೆ ಇದು ಒಂದು ಹೆಜ್ಜೆ ಆಗಿದೆ. ಬಹುಶಃ ಆ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ ಈಗ. ಮತ್ತು ಸ್ವಲ್ಪ ಈ ಬಿಜೆಪಿ ಮುಖಂಡರುಗಳಿಗೆ ಇದನ್ನೇ ಅವ್ರಿಗೆ ಅವರೇನು ಹೇಳಿದ್ದಾರೆ ಆಯ್ತಾ, ಅವ್ರ ಹತ್ರ ಕೇಳ್ಕೊಂಡು ಮತ್ತೆ ವಾಪಸ್ ಬರಬೇಕು. ಸುಮ್ನೆ ವಿಷಯಗಳು ಗೊತ್ತಿಲ್ದೇನೆ ಏನೋ ಟೀಕೆ ಮಾಡೋದಕ್ಕೋಸ್ಕರ ಟೀಕೆ ಮಾಡಿದ್ರೆ ಅದು ಸರಿಯಲ್ಲ. ನಕ್ಸಲರನ್ನ